ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಾವಿವತ್ತು ಹಿಂದಿ ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 1 ವಿಡಿಯೋನ ನೋಡೋಣ. ನಾನು ನಿನ್ನೆ ಹೇಗೆ ಇಂಗ್ಲೀಷ್ ಹಾಕಿದ್ನೋ ಅದೇ ರೀತಿ ಇವತ್ತು ಹಿಂದಿನ ನಾನೇ ರೆಡಿ ಮಾಡಿ ಹಾಕ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರಾದರೂ 10th ಓದ್ತಾ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ತಗೋತೀನಿ ಅಂದರೆ ತೊಗೊಳ್ಬೋದು, ನಮ್ಮ ಚಾನಲ್ನ ಇಷ್ಟಪಡೋರು. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆವಾಗ ನಿಮಗೆ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಇಲ್ಲಾಂದರೆ ಡೌಟ್ ಆಗುತ್ತೆ ಸ್ವಲ್ಪ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಸೊ ಪಾರ್ಟ್ 2 ವಿಡಿಯೋ ಬೇಕಂದರೆ ಕಮೆಂಟ್ ಹಾಕಿ. ಬನ್ನಿ ಫಸ್ಟು ನಾವು ಕಾಶ್ಮೀರಿ ಸೇಬ್, ಇದರಿಂದ 2 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ನಾನಿವಾಗ ಕೊಡ್ತಾ ಇರೋದೆಲ್ಲ ಬ್ಲೂ ಪ್ರಿಂಟ್ ಪ್ರಕಾರನೇ. ಸೊ 3 ಮಾರ್ಕ್ಸ್ದು ಆಮೇಲೆ 4 ಮಾರ್ಕ್ಸ್ದು ನಾನು ಪಾರ್ಟ್ 2 ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಇರೋದು ಸ್ವಲ್ಪ, ನೆಕ್ಸ್ಟ್ ಪಾರ್ಟ್ 2 ಅಲ್ಲೂ ಇಂಪಾರ್ಟೆಂಟ್ ಇರೋದು. ನಿನ್ನೆ ಹೇಗೆ ಇಂಗ್ಲೀಷ್ ಮಾಡಿದ್ನೋ ಅದೇ ರೀತಿ ಮಾಡ್ತಿದ್ದೀನಿ. ಸೊ ಕಾಶ್ಮೀರಿ ಸೇಬಿಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಇದೆ ಅನ್ನೋದನ್ನು ನಾನು ಕೆಳಗಡೆ ಹಾಕಿದ್ದೀನಿ. ಸ್ಕ್ರೋಲ್ ಮಾಡ್ತಾ ಓದ್ತಿದ್ದಂಗೆ ಕಾಣಿಸುತ್ತೆ ನಿಮಗೆ. ನೆಕ್ಸ್ಟು ಮೇರಾ ಬಚ್ಪನಿಂದ ಒಂದು 2 ಮಾರ್ಕ್ ಕ್ವಶನ್ ಬರುತ್ತೆ. ನೆಕ್ಸ್ಟು ईमानदार के सम्मेलन में बाल शक्ति, अभिनव मनुष्य, सूर्य शाम, ಶನಿ ಸಬ್ಸೆ ಸುಂದರ್ ಗ್ರಹ, ಸತ್ಯ ಕಿ ಮಹಿಮಾ ಅಥವಾ ನಾಗರಿಕ ಕರ್ತವ್ಯ, ಇದೆರಡರಲ್ಲೂ ಆಪ್ಷನ್ ಇರುತ್ತೆ. ಅಂದರೆ ನೀವು ಯಾವುದಾದ್ರೂ ಒಂದು ಪಾಠದ ಕ್ವಶನ್ನ ಕಲಿಬೇಕು. ಸತ್ಯ ಕಿ ಮಹಿಮಾದಾದರೂ ಕಲಿಬೋದು ಅಥವಾ ನಾಗರಿಕ ಕರ್ತವ್ಯದಾದರೂ ಕಲಿಬೋದು. ಎರಡರಲ್ಲಿ ಒಂದರ ಪಾಠದ ಕ್ವಶನ್ ಆನ್ಸರ್ ಕಲಿತ್ರೆ ಸಾಕು ನೀವು. ಸೊ ನೀವು ಆರಾಮಾಗಿ 2 ಮಾರ್ಕ್ನ ಅದರಲ್ಲಿ ತೆಗಿಬೋದು. ಬನ್ನಿ ನೆಕ್ಸ್ಟ್ ನೋಡೋಣ. ನಾನು ಇದೇ ಪಾಠದ್ದು ಓದ್ಬಿಟ್ಟು ಕಳಿಸಿದ್ದೀನಿ ನೋಡಿ. ಫಸ್ಟು ಕಾಶ್ಮೀರಿ ಸೇಬಿಂದ ಯಾವ 2 ಮಾರ್ಕ್ ಕ್ವಶನ್ಸು ತುಂಬ ಇಂಪಾರ್ಟೆಂಟ್ ಅಂದರೆ, ಸೊ ನೀವು ನೋಡ್ತಾ ಇದ್ದೀರಾ, ಆಜ್ಕಲ್ ಶಿಕ್ಷಿತ್ ಸಮಾಜ್ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ. ಇದು ತುಂಬ ಸಾರಿ ರಿಪೀಟ್ ಆಗಿದೆ, ಲಾಸ್ಟ್ ಇಯರ್ ಸಹ ರಿಪೀಟ್ ಆಗಿತ್ತು, ಅದಕ್ಕೆ ಈ ಪ್ರಶ್ನೆನ ಕೊಟ್ಟಿದ್ದೀನಿ. ಸೊ ಯಾರೂ ಮರಿಬೇಡಿ, ನಾನಿವಾಗ ಕೊಡ್ತಾ ಇರೋ ಪ್ರಶ್ನೆಗಳೆಲ್ಲ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ಓದ್ಕೊಳ್ಳೇಬೇಕು ನೀವು, ಯಾರೂ ಸ್ಕಿಪ್ ಮಾಡೋ ಹಾಗೆ ಇಲ್ಲ. ನೆಕ್ಸ್ಟ್ ನೋಡಿ, ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ. ಇದು ಸಹ ಅಷ್ಟೇ, ಅವರು ಯಾವ ರೀತಿ ಹೇಳಿರ್ತಾರೋ ನೀವು ಅದೇ ರೀತಿ ಪಾಠದ ಮಧ್ಯದಿಂದ ಅದೊಂದು ಕ್ವಶನ್ ಬಂದಿದೆ. ಸೊ ಅದಕ್ಕೋಸ್ಕರ ಅವರು ಯಾವ ರೀತಿ ಹೇಳಿರ್ತಾರೋ ನೀವು ಅದೇ ರೀತಿ ಬರೀಬೇಕಾಗುತ್ತೆ. ವಾಕ್ಯಗಳನ್ನು ಎಲ್ಲೂ ಚೇಂಜ್ ಮಾಡೋ ಆಗಿಲ್ಲ, ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯೋ ಆಗಿಲ್ಲ, ಅವ್ರು ಹೇಳಿರೋ ವರ್ಡ್ಸನ್ನೇ ನೀವು ಬರೀಬೇಕು. ನೆಕ್ಸ್ಟು ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ. ಇದು ಸಹ ಅಷ್ಟೇ, ಇದು ಒಂದೊಂದು ಸಾರಿ 3 ಮಾರ್ಕ್ಸು ಸಹ ಕೊಡ್ತಾರೆ, ಬಟ್ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ 2 ಮಾರ್ಕ್ಸ್ಗೆ ಬರೋದು ಈ ಪಾಠದಿಂದ ಪ್ರಶ್ನೆ. ನೆಕ್ಸ್ಟ್ ನೋಡೋಣ ಮೇರಾ ಬಚ್ಪನಿಂದ. ನೆಕ್ಸ್ಟ್ ನೋಡಿ ಅಬ್ದುಲ್ ಕಲಾಮು. ಸೊ ಮೇರಾ ಬಚ್ಪನ್ ಪಾಠದಿಂದ ಯಾವ್ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಅಂದ್ಬಿಟ್ಟು. ಸೊ 1ನೇ ಪ್ರಶ್ನೆ, ಅಬ್ದುಲ್ ಕಲಾಂ ಕಾ ಬಚ್ಪನ್ ಬಹುತ್ ಈ ನಿಶ್ಚಿಂತತಾ ಔರ್ ಸಾದ್ಗಿ ಮೇ ಬೀತ್ನೆ ಕೆ ಕಾರಣ ಲಿಖಿಯೇ. ಸೊ ಇದು ಅಷ್ಟೇ, ನಿಮಗೆ 2 ಮಾರ್ಕಿಗೆ ಬರುವಂಥ ಪ್ರಶ್ನೆ. ನೆಕ್ಸ್ಟ್ ನೋಡ್ತಿರ್ಬೋದು ನೀವು, ಆಶಿ ಅಮ್ಮಾಜಿ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ. ಇದು ನೀವು ಎಲ್ಲ ವಿವರಿಸಿನೇ ಬರೀಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ತುಂಬ ಸಾರಿ ರಿಪೀಟ್ ಆಗಿದೆ. ಆಮೇಲೆ ಇದು ಸಹ ಅಷ್ಟೇ, ಜೈನಲುಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಥೆ. ಸೊ ಈ ಪ್ರಶ್ನೆನ ಬಿಟ್ಟಾಕಿ, ಬಟ್ ಈ ಪ್ರಶ್ನೆ ಸ್ವಲ್ಪ ಸಾರಿನೇ ರಿಪೀಟ್ ಆಗಿರೋದು. ಸೊ ಈ ಪ್ರಶ್ನೆ ಏನಿದೆ ಎರಡು, ಇದು ತುಂಬ ಇಂಪಾರ್ಟೆಂಟ್. ಸೊ ಯಾರೂ ಸಹ ಮರೆಯೋ ಆಗಿಲ್ಲ, ಇದು ಹೇಳ್ತಾ ಇದ್ದೀನಿ ನಾನು, ತುಂಬ ಇಂಪಾರ್ಟೆಂಟ್. ಸೊ ನೀವು ಕೂಡ ಓದ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಸಹ ಓದ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ईमानदार के सम्मेलन में ಈ ಪಾಠದಿಂದ ಯಾವ್ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದೆ ಅಂತ. ಸೊ 3rd ಕ್ವಶನ್ನು ನೋಡ್ತಿರ್ಬೋದು ನೀವಿಲ್ಲಿ, ಲೇಖಕ್ನೇ ಮಂತ್ರಿ ಕೋ ಕ್ಯಾ ಸಮಜಾಯಿ. ಸೊ ಈ ಪ್ರಶ್ನೆ, ಆಮೇಲೆ 4th ಪ್ರಶ್ನೆ, ಆಮೇಲೆ 5th ಪ್ರಶ್ನೆ, ಆಮೇಲೆ 6th ಪ್ರಶ್ನೆ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ನೀವು ಇದೆಲ್ಲ ನೋಡ್ತಿದ್ದೀರಲ್ಲ, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಆಮೇಲೆ ಈ ಒಂದು 5th ಕ್ವಶನ್ ಏನಿದೆ ಇದು ಸಹ ತುಂಬ ಇಂಪಾರ್ಟೆಂಟ್, ಬಿಕಾಸ್ ಇದೇ ಜಾಸ್ತಿ ಸಾರಿ ರಿಪೀಟ್ ಆಗಿರೋದು. ಸೊ ನಾನು ಇದರಲ್ಲಿ ರಿಪೀಟ್ ಆಗಿರೋ ತುಂಬ ಇಂಪಾರ್ಟೆಂಟ್ ಇರೋ ಪ್ರಶ್ನೆಗಳನ್ನು ನಿಮಗೆ ಗುರುತಿಸಿ ಹೇಳ್ತಾ ಇದ್ದೀನಿ. ಸೊ ನಾನು ಹೇಳ್ತಿರೋದನ್ನು ಮಿಸ್ ಮಾಡಿಬಿಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಹಾಗೆ ಪೂರ್ತಿಯಾಗಿ ನಾನು ಕೊಟ್ಟಿರೋ ಪ್ರಶ್ನೆಗಳನ್ನು ಕಲೀರಿ. ಸೊ ನೀವು 80ಗೆ 18 ತೆಗಿಬೋದು, ಅಥವಾ 70+ ಅಂತೂ ಪಕ್ಕಾ ತೆಗಿರ್ತೀರಾ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋಸ್ನ ಮಾಡ್ತಾ ಇರೋದು. ಪಾರ್ಟ್ 2 ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ನೋಡಿ, ನಮ್ಮ
ಬಾಲ್ ಶಕ್ತಿ ಪಾಠದಿಂದ ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ಅನ್ನೋದು. ಸೊ ನೋಡ್ಬೋದು ನೀವಿಲ್ಲಿ सफाई के गाँव की सफाई के लिए बालक क्या काम करते हैं. ಸೊ ಈ ಪ್ರಶ್ನೆ ಇಂಪಾರ್ಟೆಂಟು. ಇದಕ್ಕಿಂತ ಈ ಕೆಳಗಡೆ ಇರೋ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಥರ್ಡ್ ಕ್ವಶನ್ ಏನಿದೆ ಇದನ್ನು ನೀವು ಇವಾಗಲೇ ಬರ್ಕೊಂಬಿಡಿ, ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ನೋಡಿ, गाँव को आदर्श गाँव कैसे बनाया जा सकता है. ಸೊ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಇದು ಪ್ರತಿ ಸಾರಿನೂ ಕೊಡ್ತಾರೆ ನಿಮಗೆ, ಆದರ್ಶ್ ಗಾಂವ್ ಯಾವ ರೀತಿ ಮಾಡಿದ್ರು ಅಂತ. ಸೊ ಇದನ್ನು ನೀವು ಬರೀಲೇಬೇಕು. ಅದಕ್ಕೋಸ್ಕರನೇ ನಾನು ಪಾಯಿಂಟ್ ಔಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಮಿಸ್ ಮಾಡಿಬಿಡಿ ಈ ಪ್ರಶ್ನೆನ. ನೆಕ್ಸ್ಟು ಅದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಸೊ ನೀವು ಬಾಲ್ ಶಕ್ತಿನಲ್ಲಿ ಇನ್ನೊಂದು ಪ್ರಶ್ನೆ ನೋಡೋದಾದರೆ ಈ ಪ್ರಶ್ನೆ ತುಂಬ ಸಾರಿ ರಿಪೀಟ್ ಆಗಿದೆ. ಕಲೆಕ್ಟರ್ ಸಾಹಬ್ನೆ ಬಚ್ಚೋಂಕಿ ಬಡಾಯಿ ಮೇ ಕ್ಯಾ ಕಹಾ. ಸೊ ಈ ಪ್ರಶ್ನೆನೂ ತುಂಬ ಸಾರಿ ರಿಪೀಟ್ ಆಗಿದೆ. ಬಟ್ ಆದರ್ಶ್ ಗಾಂವ್ ಯಾವ ರೀತಿ ಆಯಿತು ಆ ಪ್ರಶ್ನೆನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ ಪ್ರಶ್ನೆನ ಖಂಡಿತವಾಗ್ಲೂ ಓದ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ಅಭಿನವ್ ಮನುಷ್ಯಯಿಂದ ಯಾವ್ಯಾವ ಪ್ರಶ್ನೆ ಬರುತ್ತೆ ಅನ್ನೋದು. ಸೊ ಇದರಲ್ಲಿ ನಿಮಗೆ ಪಕ್ಕಾ ಬರುವಂಥ ಪ್ರಶ್ನೆ ದಿನಕರ್ ಜಿ ಕೆ ಅನುಸಾರ ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೈ. ಸೊ ಈ ಪ್ರಶ್ನೆ ಅಂತೂ ಪಕ್ಕಾ ಬಂದೇ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆದು ಇನ್ನೊಂದು ಪ್ರಶ್ನೆ ಇದೆ, ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯಿ ಪುರುಷ್ ಆಸೀನ್. ಸೊ ಈ ಪ್ರಶ್ನೆನೂ ಅಷ್ಟೇ, ಇದು ಸಹ ಇಂಪಾರ್ಟೆಂಟ್. ಬಟ್ ನಿಮಗೆ ದಿನಕರ್ ಜಿ ಕೆ ಅನುಸಾರ ಮಾನವ್ ಕಾ ಪರಿಚಯನೇ ಕೇಳೋದು. ಸೊ ಅದಕ್ಕೋಸ್ಕರನೇ ಈ ಪ್ರಶ್ನೆ ಎರಡನೇದು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಪೂರ್ತಿಯಾಗಿ ಓದಿ. ಯಾಕಂದರೆ ನಿಮಗೆ ಸ್ಕೋರಿಂಗ್ ಬೇಕು ಅಂದರೆ ನೀವು ಓದ್ಕೊಳ್ಳೇಬೇಕು. ನಾನೇ ಅದರಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ, ನೋಡ್ಬೋದು ನೀವು. ಥರ್ಡ್ ಕ್ವಶನ್ ಈ ರೀತಿ ಪ್ರಶ್ನೆಗಳು ಬರದೇ ಇರೋದೆಲ್ಲ ತೆಗೆದಿದ್ದೀನಿ, ಅದಕ್ಕೆ ಇದನ್ನು ಸ್ಕೋರಿಂಗ್ ಪ್ಯಾಕೇಜ್ ಆಗಿ ಕೊಟ್ಟಿದ್ದೀನಿ. ಇದರಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಇದೆ. ಸೊ ಪಾರ್ಟ್ 1 ನೋಡ್ತಾ ಇದ್ದೀರಾ, ಇದ್ರ ಕೆಳಗಡೆ ನಾನು ಪಾರ್ಟ್ ಟು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಪ್ರೆಸ್ ಮಾಡಿ ನೀವು ಪಾರ್ಟ್ 2 ವಿಡಿಯೋನ ನೋಡ್ಬೋದು. ಹಾಗೆ ಪಾರ್ಟ್ 2 ವಿಡಿಯೋದಲ್ಲೂ ಸಹ ಪಾರ್ಟ್ 1 ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ. ಆವಾಗ ಯಾರ್ಯಾರು ನೋಡಿರಲ್ಲ ಪಾರ್ಟ್ 1 ವಿಡಿಯೋನ ಅವರು ಸಹ ನೋಡ್ಬೋದು. ನೆಕ್ಸ್ಟ್ ನೋಡೋಣ, ಸೂರ್ ಶಾಮ್ ಪಾಠದಿಂದ ಯಾವ್ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದೆ ಪೊಯಮಿಂದ ಅಂದರೆ, ಬಲರಾಮ್ ಕೃಷ್ಣ ಕೆ ಮಾತಾ ಪಿತಾ ಕೆ ಬಾರೆ ಮೇ ಕ್ಯಾ ಕಹತಾ ಹೈ. ಸೊ ಇದೊಂದು ಪ್ರಶ್ನೆ, ಎರಡನೇ ಪ್ರಶ್ನೆ. ಆಮೇಲೆ ಮೂರನೇ ಪ್ರಶ್ನೆ, ಕೃಷ್ಣ ಅಪ್ನಿ ಮಾತಾ ಯಶೋದಕ್ಕೆ ಪ್ರತಿ ಕ್ಯೂ ನಾರಾಜ್ ಹೈ, ಇದು ಪ್ರಶ್ನೆ. ಆಮೇಲೆ 5th ಪ್ರಶ್ನೆ, ಯಶೋದ ಕೃಷ್ಣ ಕೆ ಕ್ರೋಧ ಕೋ ಕೈಸೆ ಶಾಂತ್ ಕರ್ತಿ ಹೈ. ಸೊ ಈ 3 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್, ನೀವು ಮಿಸ್ ಮಾಡೋ ಹಾಗೆ ಇಲ್ಲ. 3 ಪ್ರಶ್ನೆಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಇದರಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ. ನಾನೀಗ ಆಲ್ರೆಡಿ ತುಂಬ ಪ್ರಶ್ನೆಗಳನ್ನು ಬಿಟ್ಬಿಟ್ಟು ಇದನ್ನು ಕೊಟ್ಟಿದ್ದೀನಿ ಇಂಪಾರ್ಟೆಂಟಾಗಿ. ಸೊ ಇದರಲ್ಲೂ ನೀವು ತೆಗೆದಾಕಿದ್ರೆ ನಿಮಗೆ ಫೈನಲ್ ಎಕ್ಸಾಮ್ಗೆ ತುಂಬ ಕಷ್ಟ ಆಗುತ್ತೆ. ಸೊ ಫೈನಲ್ ಎಕ್ಸಾಮ್ಗೂ ಸಹ ಯೂಸ್ಫುಲ್ ಆಗೋ ಥರ ಈ ಪ್ರಶ್ನೆಗಳನ್ನೆಲ್ಲ ಓದ್ಕೊಳ್ಳಿ. ಇವಾಗಲೂ ಬರುತ್ತೆ ಮತ್ತು ಫೈನಲ್ ಎಕ್ಸಾಮ್ಗೂ ನಿಮಗೆ ಓದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟು ಶನಿ ಪಾಠದಿಂದ ಅಂದರೆ ನಿಮಗೆ ಪೂರಕ ವಾಚನ ಇದೆ ಇದು. ಸೊ ನೋಡಿ, ಇದರಲ್ಲಿ ನಿಮಗೆ ಎರಡೆರಡು ಪ್ರಶ್ನೆಗಳನ್ನು, ಇಲ್ಲೇನು ಒಂದು ವಾಕ್ಯದ ಪ್ರಶ್ನೆಗಳು ಕೊಟ್ಟಿದ್ದಾರೆ. ಸೌರಮಂಡಲ ಕಾ ಸಬ್ಸೆ ಬಡಾ ಗ್ರಹ ಅಂತ ಕೊಟ್ಬಿಟ್ಟು ಇದ್ರ ಜೊತೆ ಜಾಯಿಂಟಾಗಿ ಇದೊಂದು ಕೊಡ್ತಾರೆ ಪ್ರಶ್ನೆ. ಈ ರೀತಿ ಒಂದು ವಾಕ್ಯದ ಪ್ರಶ್ನೆಗಳನ್ನೇ ಎರಡು ಸೇರಿಸಿ ಕೊಟ್ಟಾಗ ನಿಮಗೆ 2 ಮಾರ್ಕ್ಸ್ಗೆ ಇದೊಂದು ಪ್ರಶ್ನೆ ಕೊಡ್ತಾರೆ. ಶನಿ ಪಾಠದಿಂದ 2 ಮಾರ್ಕ್ದು ಒಂದು ಪ್ರಶ್ನೆ ಬರುತ್ತೆ. ಸೊ ನೀವು ನೋಡ್ತಿರ್ಬೋದು, ನಾನು 1ನೇ ಪ್ರಶ್ನೆ, ಆಮೇಲೆ 4ನೇ ಪ್ರಶ್ನೆ, ಆಮೇಲೆ 5ನೇ ಪ್ರಶ್ನೆ, ನೆಕ್ಸ್ಟು 9ನೇ ಪ್ರಶ್ನೆ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ಸೊ ಇದನ್ನು ಓದ್ಕೊಳ್ಳೇಬೇಕು ನೀವು. ಹಾಗೆ ತುಂಬ ಥಂಡ ಗ್ರಹ ಅಂತ ಯಾಕೆ ಕರೀತಾರೆ ಅಂತ ಕೇಳ್ತಾರೆ. ಸೊ ಅದನ್ನು ಸಹ ಓದ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಸತ್ಯಕಿ ಮಹಿಮಾ. ಸೊ ಈ ಪಾಠದಿಂದ ಯಾವ್ಯಾವ ಪ್ರಶ್ನೆ ಬರುತ್ತೆ ಅನ್ನೋದು ನೋಡೋಣ. ಸೊ ನೋಡಿ, ಇಲ್ಲಿ ಸತ್ಯ ಕ್ಯಾ ಹೋತಾ ಹೈ, ಉಸ್ಕಾ ರೂಪ್ ಕೈಸೆ ಹೋತಾ ಹೈ, ಇದೊಂದು ಪ್ರಶ್ನೆ. ಆಮೇಲೆ ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಾ ತರೀಕಾ ಕೈಸೆ ಸಮझाया ಗಯಾ ಹೈ. ಸೊ ಅದೊಂದು. ಆಮೇಲೆ ಮಹಾತ್ಮ ಗಾಂಧಿ ಕಾ ಸತ್ಯ ಕಿ ಶಕ್ತಿ ಕೆ ಬಾರೆ ಮೇ ಕ್ಯಾ ಕಥನ್ ಹೈ. ಸೊ ಈ 3 ಪ್ರಶ್ನೆಗಳಿಂದ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಅಂದರೆ 3ರಲ್ಲಿ 1 ಪ್ರಶ್ನೆ ಬರೀಬೇಕು. ಸೊ ನಿಮಗೆ 1 ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ಇದಕ್ಕೆ ಆಪ್ಷನ್ ಆಗಿ ಇನ್ನೊಂದು ಪಾಠ ಇದೆ. ಸೊ ನೀವು ಈ ಪಾಠದ ಈ 3 ಪ್ರಶ್ನೆಗಳನ್ನಾದರೂ ಓದ್ಕೋಬೋದು, ಅಥವಾ ನೆಕ್ಸ್ಟು ನಾಗರಿಕ ಕರ್ತವ್ಯದಿಂದ 2 ಪ್ರಶ್ನೆನಾದರೂ ಓದ್ಕೊಳ್ಬೋದು.
ಸೊ ಇದರಲ್ಲಿ ಇನ್ನೊಂದು ಪ್ರಶ್ನೆ ಮಿಸ್ ಆಗಿದೆ, ಅದೇನಪ್ಪ ಅಂದರೆ ನಾಗರಿಕ ಕರ್ತವ್ಯ. ಸೊ ನಾಗರಿಕರ ಕರ್ತವ್ಯ ಒಂದು 3 ಕರ್ತವ್ಯ ಅಥವಾ 4 ಕರ್ತವ್ಯಗಳನ್ನು ಕೇಳ್ತಾರೆ. ಸೊ ಅದೊಂದು ಪ್ರಶ್ನೆ ಮಿಸ್ ಆಗಿದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಈ ರೀತಿ ಮಧ್ಯದಲ್ಲಿ ಪ್ರಶ್ನೆಗಳನ್ನು ಬಿಟ್ಟಿರೋದನ್ನು ಹೇಳೋದಕ್ಕೋಸ್ಕರನಾದರೂ ನೀವು ಪೂರ್ತಿ ವಿಡಿಯೋನ ನೋಡಬೇಕು, ಸ್ಕಿಪ್ ಮಾಡಬೇಡಿ ಎಲ್ಲಿಯೂ. ಸೊ ನೋಡಿ, ಸಲ್ಮಾನೆ ಕ್ಯಾ ಕಹಾ, ಆಮೇಲೆ ಮೀನಾ ಮೇಡಮ್ನೆ ಛಾತ್ರೋं से अंत में क्या कहा. ಸೊ ಇದೆರಡು ಪ್ರಶ್ನೆಗಳು, ಆಮೇಲೆ ನಾಗರಿಕ ಕರ್ತವ್ಯ 3 ಪ್ರಶ್ನೆಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಇರೋದು. ನೆಕ್ಸ್ಟ್ ನೋಡೋದಾದರೆ ನಿಬಂಧು. ಸೊ ನಿಬಂಧು ನಿಮಗೆ 4 ಮಾರ್ಕ್ಸಿಗೆ ಬರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು 4 ಮಾರ್ಕ್ಸು. ಸೊ ಇದರಲ್ಲಿ ನಿಮಗೆ ಇಂಟರ್ನೆಟ್ ಅಂತೂ ಪಕ್ಕಾ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ಸೊ ನೀವು ಇದೊಂದು ಓದ್ಕೊಂಡ್ರೆ ಸಾಕು, ನಿಮಗೆ 4 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ಕರ್ನಾಟಕ ರಾಜ್ಯ, ಇದು ಸಹ ತುಂಬ ಇಂಪಾರ್ಟೆಂಟ್, ಬಟ್ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಾಳೆ ಎಕ್ಸಾಮ್ಗೆ ಬರೋದು ಇಂಟರ್ನೆಟ್ಟಿಂದನೇ. ಸೊ ಅದನ್ನೇ ಓದ್ಕೊಳ್ಳಿ. ನೆಕ್ಸ್ಟು ಪತ್ರಲೇಖನ. ಸೊ ಪತ್ರಲೇಖನದಲ್ಲಿ ಚುಟ್ಟಿ ಪತ್ರನೇ ಬರೋದು. ಸೊ ಚುಟ್ಟಿ ಪತ್ರ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಸೊ ಚುಟ್ಟಿ ಪತ್ರ 5 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟು ಕಂಠಸ್ಥ ಪೊಯಮು. ಸೊ ಇದು ಸಹ 4 ಮಾರ್ಕ್ಸ್ಗೆ. ಇಲ್ಲೇ ಈ ಒಂದು ಪೇಪರಲ್ಲಿನೇ ನಿಮಗೆ 13 ಮಾರ್ಕ್ಸ್ ಕೌಂಟ್ ಆಯಿತು. ಸೊ ಇಷ್ಟೇ ಓದ್ಕೊಂಡ್ರೆ ನಿಮಗೆ 13 ಮಾರ್ಕ್ಸ್ ಬರುತ್ತೆ. ಪಾಸಿಂಗ್ ಈಸಿ, ಸೊ ನೀವು ಓದ್ಕೊಳ್ಳೇಬೇಕು. ಪಾಸಿಂಗ್ ಪ್ಯಾಕೇಜ್ ಸಹ ಬಿಟ್ಟಿದ್ದೀನಿ, ಅದರದ್ದು ಸಹ ಲಿಂಕ್ ಕೊಡ್ತೀನಿ ಕೆಳಗಡೆ ವಿಡಿಯೋದಲ್ಲಿ. ಸೊ ನೀವು ಅದನ್ನು ಸಹ ನೋಡ್ಬೋದು, ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ನೆಕ್ಸ್ಟು ಪಾರ್ಟ್ 2 ಬೇಕಾದರೆ ಕಮೆಂಟ್ ಹಾಕಿ. ನೋಡಿ, ಚುಟ್ಟಿ ಪತ್ರ ಉದಾಹರಣೆ ಕೊಟ್ಟಿದ್ದೀನಿ, ಯಾವ ರೀತಿ ಬರೀಬೇಕನ್ನೋದು. ಯಾವುದಾದ್ರೂ ಒಂದು ಕಾರಣ ಕೊಡಬೇಕು. ಸೊ ಕಾರಣವನ್ನು ಸಹ ನಾನು ಕೊಟ್ಟಿದ್ದೀನಿ, ಕೆಳಗಡೆ ನೋಡ್ತಿರ್ಬೋದು. ಮೇ ಬೀಮಾರ್ ಹೂ, ಇದು ಸ್ವಲ್ಪ ಕ್ಲಿಯರ್ ಆಗಿಲ್ಲ, ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಕರೆಕ್ಟಾಗಿ ಸಿಗುತ್ತೆ. ಮೇರಿ ಬೆಹನ್ ಕಿ ಶಾದಿ ಹೈ. ಸೊ ಈ ರೀತಿಯ ರೀಸನ್ಸ್ ಕೊಟ್ಬಿಟ್ಟು ನೀವು ಬರಿಬೋದು. ನೆಕ್ಸ್ಟು ಅಸಫಲತಾ 4 ಲೈನ್ಸ್ ಪೊಯಮ್ ಕೊಟ್ಟಿದ್ದೀನಿ. ಸೊ ನೋಡ್ತಿರ್ಬೋದು, ಈ 4 ಲೈನ್ಸಿಂದ ನಿಮಗೆ 4 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಸೊ ಇದನ್ನು ಓದ್ಕೊಳ್ಳೇಬೇಕು ನೀವು. ಇದೇ ಪೊಯಮ್ ಬರುತ್ತೆ ಕನ್ಫರ್ಮು, ಯಾವುದೇ ರೀತಿ ಎಕ್ಸ್ಚೇಂಜ್ ಆಗಲ್ಲ ಪೊಯಮು. ಸೊ ಯಾರ್ಯಾರು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹಾಗೆ ಪಾರ್ಟ್ 2 ಬೇಕಾದರೆ ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ.